ಟಾಕ್ಸಿಕ್ ಮೂವಿದ ಟೀಸರ್ನ ರಿಲೀಸ್ ಮಾಡಿದಾರು. ಇದ ಮಸ್ತ್ ಇತ್ತು, ಜಬರ್ದಸ್ತ್ ಇತ್ತು, ಜಿಂದಾಬಾದ್ ಇತ್ತು. ಇದೆಲ್ಲ ಒಂದ್ ಸೈಡ್ ಹೋಗಾತು. ಇನ್ನೊಂದ್ ಸೈಡ್ ಹೋಗ ನನ್ನ ತಲೆಯಾಗ ಹುಳ ಬಿಟ್ಬಿಟ್ಟಾರು. ಯಾವ ಕಾರಣಕ್ಕಂದ್ರ ಈಗ ಎಲ್ಲರೂ ವಿಲ್ಲನ್ ತರಲ್ಲ ಅದಾರು. ಹಂಗಿದ್ರ ಹೀರೋ ಯಾರ? ಈ ಕ್ವಶನ್ ನನಗೆ ಈಗೂ ಐತಿ. ಈಗ ವಿಡಿಯೋ ಮಾಡೋದನು, ಬಟ್ ಈಗೂ ಈ ಕ್ವಶನ್ ಐತಿ. ಅಂದ್ರ ಯಶ್ ಅವರ ಹೀರೋನಾ? ನಿಮಗೂ ಅನಿಸ್ಲ ಹಿಂಗ? ಯಾವ ಕಾರಣಕ್ಕಂದ್ರ ವಿಲ್ಲನ್ ಅನ್ಕಿದ್ರ ಅತುತ್ತು ಫೈಟಿಂಗ್ ಮಾಡೋದಾರು. ಆ ಸೀನ್ಗಳ ಇವನ್ ನೋಡ್ರ ವಿಲ್ಲನ್ ಅಲ್ಲ, ವಿಲ್ಲನ್ ಕಿಂದ್ರ ಅತುತ್ತು ಆಗಿಬಿಟ್ಟಾರು. ಅಂದ್ರೆ ಟೋಟಲ್ ಆಗಿ ವಿಲ್ಲನ್ ಕಾನ್ಸೆಪ್ಟ್ ಅನ್ನ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಡೋರು ಟೀಸರ್ ಒಳಗ. ಇನ್ನೊಂದೇನಪ್ಪಾ ಅಂದ್ರ ಯಶ್ ಅವರನ್ನ ಟ್ರಿಬಲ್ ರೋಲ್ ನೋಡೋ ಚಾನ್ಸ್ ಐತಿ. ಕಾರಣ ಒಂದೇಗ ನಾವು ರಾಯನ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಲ್ಲ, ಆ ವಿಡಿಯೋ ಒಳಗ ಯಶ್ ಅವ್ರ ಹಿಂದೆ ಯಾವುದೇ ರೀತಿಯ ಟ್ಯಾಟೂ ಇಲ್ಲ. ಬಟ್ ಈಗ ತೋರಿಸಿದಂತ ಇದ್ರೊಳಗ ಯಶ್ ಅವ್ರ ಹಿಂದೆ ಒಂದು ಟ್ಯಾಟೂ ಐತಿ. ಆನಂತರ ಮತ್ತೊಂಥರ ಯಶ, ಈಗೊಂಥರ ಯಶ, ಇನ್ನೊಂಥರ ಯಶ, ಎಲ್ಲ ಯಶ. ಹಂಗಿದ್ದಾಗ ಟ್ರಿಬಲ್ ರೋಲ್ ಆಗೋ ಚಾನ್ಸ್ ಭಾಳ ಐತಿ. ಡಬಲ್ ಮಾತ್ರ ಕನ್ಫರ್ಮ್ ಐತಿ. ಅಂದ್ರೆ ಅದ್ರಾಗ ಪಾಸ್ಟ್ ಫ್ಯೂಚರ ಎಲ್ಲ ಮಾಡ್ಬೋದು. ನೋಡೋಣ ಹೆಂಗ ಇದನ್ನ ಮಾಡ್ತಾರೋ. ಗೀತು ಮೋಹನ್ ದಾಸ್ ಅವ್ರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸಪ್ಪ. ಕಾರಣ ಇಷ್ಟು ಮಸ್ತಾಗಿ, ಇಷ್ಟು ಜಬರ್ದಸ್ತಾಗಿ ನಮ್ಮ ಯಶ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾರಲ್ಲ, ಆ ಕಾರಣಕ್ಕ. ಇನ್ನು ಹಿಂಗೆ ಮುಂದುವರಿದಾದ್ರೆ ಒಂದು ಸ್ಟೋರಿ ಗ್ರಿಪ್ಪೇಬಲ್ ಎದರ್ಕಿರ್ತೈತೆ ಅಂದ್ರೆ ಒಬ್ಬ ಏನೋ ಒಂದು ಚಾಲೆಂಜ್ ಐತಿ. ಆ ಚಾಲೆಂಜ್ ಯಾರೂ ಮಾಡಕ್ ಸಾಧ್ಯ ಆಗ್ತಾಯಿಲ್ಲ. ಅದನ್ನು ತಗೋತಾನು ಯಶ್ ಅವರ. ಅಂದ್ರೆ ಯಶ್ ಅವರ ಆ ಒಂದು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ಕೊಂಡಾಸ ಅದನ್ನ ಯಾವ ರೀತಿ ಹೋಗ ಮುಂದುವರಿತಾರೋ, ಅಂದ್ರೆ ಅದನ್ನ ಚಾಲೆಂಜನ್ನು ಒಂದು ಕಂಪ್ಲೀಟ್ ಮಾಡ್ತಾರೋ ಇಲ್ಲೋ, ಈ ರೀತಿಯಾದ ಸ್ಟೋರಿ ಇರೋ ಚಾನ್ಸ್ ಐತಿ. ಬಟ್ ಸ್ಟೋರಿ ಲೈನ್ ಏನು ಗೊತ್ತಾಗೋಲ್ಲ ಟೀಸರ್ ಒಳಗೆ ನಾವು ತೋರಿಸಿದ ಪ್ರಕಾರ. ಇನ್ನು ಹೀರೋಯಿನಿಗಳನ್ನ ಮಾತ್ರ ಎಲ್ಲೂ ಕಾಣಿಸಲಿಲ್ಲ. ಒಂದು ಚೂರಾದರೂ ಎಲ್ಲೂ ಕಾಣಿಸ್ಲಿಲ್ಲ. ಸ್ಟಾರ್ಟಿಂಗ್ ಹೇಳಿದೆ ಎಂಡ್ ಮಟನು ನಾವು ನೋಡಿದ್ದ ಯಶ್ ಅವರನ್ನ ಅಂದ್ರೆ 1 ಲುಕ್ ಒಳಗೆ, 2 ಲುಕ್ ಒಳಗೆ, 3 ಲುಕ್ ಒಳಗೆ, 3 ಲುಕ್ ಒಳಗೆ ಕಾಣಿಸ್ತಾರೋ. ಚಲೋ ಇತ್ತು, ಬಟ್ ಬೆಟರ್ ಇತ್ತು. ಬೆಟರ್ ಏನೋದಿದ್ರೆ ಜಬರ್ದಸ್ತ್ ಇತ್ತು ಅನ್ನೋದು ನನ್ನ ಕಾಮೆಂಟ. ನನ್ನ ಕಡೆ ಇದಕ್ಕೆ 5 ಸ್ಟಾರ. ನಿಮ್ಮ ಒಪಿನಿಯನ್ ಕೆಳಗಡೆ ಕಾಮೆಂಟ್ ಮಾಡಿರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.